ಸೊ ನೆನ್ನೆ ಸ್ಕ್ವಾಡ್ ರಿಲೀಸ್ ಆಯಿತು, ಎಲ್ಲರಿಗೂ ಗೊತ್ತಿದೆ, ನೋಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋನ ಸಿಕ್ಕಾಪಟ್ಟಿ ಡಿಲೇ ಆಗಿನೇ ಮಾಡ್ತಾ ಇದ್ದೀನಿ, ನೋಡಲ್ಲ ಅಂತ ಅನ್ಕೊಂಡಿದ್ದೀನಿ. ಹೆಸರು ನೋಡಿದಿರೋ ಗೊತ್ತಿಲ್ಲ. ಸೊ ಆದರೂ ಕೂಡ ಮಾಡಲೇಬೇಕಲ್ಲ, ನನ್ನ ಒಂದು ಪಾಯಿಂಟ್ ಆಫ್ ವ್ಯೂನ ಹೇಳಲೇಬೇಕಲ್ಲ, ಈ ಸ್ಕ್ವಾಡ್ಗಳು ಯಾವ ಥರ ಕಾಣಿಸ್ತಿದೆ ಅಂತ. ಅಫ್ಘಾನಿಸ್ತಾನ್ ಅಗೇನ್ಸ್ಟು ಆಗ್ತಾ ಇರುವಂತಹ ಸೀರೀಸು, ಹೋಮ್ ಸೀರೀಸ್ಗೆ ಈ ಥರ ಇದೆ, ODI ಸೀರೀಸ್ಗೆ, ಟೆಸ್ಟ್ ಸೀರೀಸ್ಗೆ ಸ್ಕ್ವಾಡು. ಫಸ್ಟ್ ಟೆಸ್ಟ್ ಸೀರೀಸ್ ವಿಚಾರಕ್ಕೆ ಬಂದ್ಬಿಡೋಣ ಮಗ. ಈ ಥರ ಇದೆ, ನೋಡ್ತಾ ಇರ್ಬೋದು. ಶುಭ್ಮನ್ ಗಿಲ್ನ ಕ್ಯಾಪ್ಟನ್ಸಿ ಎಂದಿರಂತೆಯೇ, ಆ್ಯಂಡ್ ಯಶಸ್ವಿ ಜಾಯ್ಸ್ವಾಲ್ ಇದ್ದಾರೆ. ಹಿಂದೆ ಈ ಸೀರೀಸಲ್ಲೂ ಕೂಡ ಇದ್ರು. KL ರಾಹುಲ್ ಆಬ್ವಿಯಸ್ಲಿ ವೈಸ್ ಕ್ಯಾಪ್ಟನ್ ಇದ್ದೇ ಇರ್ತಾರೆ. ಈ ಕಡೆಯಿಂದ ಸಾಯಿ ಸುದರ್ಶನ್ ಲಾಸ್ಟ್ ಸೀರೀಸಲ್ಲೂ ಕೂಡ ಇದ್ರು ಅಂತ ಕಾಣಿಸಿದೆ. ಸೊ ಈ ಸೀರೀಸಲ್ಲೂ ಕೂಡ ಇದ್ದಾರೆ. ಆ್ಯಂಡ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ IPL ಕೊಡ್ತಾ ಇದ್ದಾರೆ. ಇವ್ರನ್ನಲ್ದೆ ಇನ್ನಾರು ನಾಲ್ಕಂತಾರೆ ಇವರು. ಆ್ಯಂಡ್ ಟೆಸ್ಟ್ ಫಾರ್ಮೆಟಲ್ಲೇ ಅವರಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಸಿಕ್ಕಿರೋಂಥದ್ದು. ವೈಟ್ ಬಾಲ್ ಫಾರ್ಮೆಟಲ್ಲಿ ಅಷ್ಟರ ಮಟ್ಟಿಗೆ ಇನ್ನೂ ಸಹ ಸಿಕ್ಕಿಲ್ಲ. ಆ್ಯಂಡ್ ರಿಷಬ್ ಪಂತ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಅಷ್ಟೇನಾಗಿಲ್ಲ ಇಲ್ಲಿ T20s ಅಂತ ಬಂದಾಗ. ಬಟ್ ಗೊತ್ತಲ್ಲಪ್ಪ, ಪಂತು ಟೆಸ್ಟ್ ಅಂತ ಬಂದಾಗ ಪುಡಾಂಗ್ ಯಾವತ್ತಿದ್ರು ಕೂಡ ಬಿಟ್ಕೊಂಡು ಕೊಡೋಂಥ ಮಾತೇ ಇಲ್ಲ. DDPಗೆ ಅವಕಾಶ ಸಿಗುತ್ತೆ ಅಂತೆಲ್ಲ ರಿಪೋರ್ಟ್ಸ್ ಹೇಳ್ತಾ ಇತ್ತು. ಬಟ್ ದೇವದತ್ ಪಡಿಕಲ್ಲ ಇಲ್ಲಿ ಕೈ ಬಿಡಲಾಗಿದೆ ಅಂತ ಹೇಳಕ್ಕಾಗಲ್ಲ. ಹಾಕೊಂಡಿದ್ರೆ ದೇವದತ್ ಪಡಿಕಲ್ಲ. ಸೊ ಖುಷಿ ವಿಚಾರ, ನಮ್ಮ ಕರ್ನಾಟಕ ಪ್ಲೇಯರು ಮತ್ತೆ ಎಂಟ್ರಿ ಕೊಡಿದ್ರೆ. ಆ್ಯಂಡ್ ನಂಬರ್ 3 ಸ್ಲಾಟಲ್ಲಿ ಇವ್ರನ್ನ ಖಚಿತವಾಗಿ ಆಡಿಸ್ಬೇಕು ಅಂತ ಅನ್ಕೊಂತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ ನಮಗೆ. ನೋಡೋಣ ಅದು ಯಾವ ಸ್ಲಾಟಲ್ಲಿ ಆಡ್ತಾರೆ, ನಂಬರ್ 3 ಆಡ್ತಾರೆ, ನಂಬರ್ 4 ಆಡ್ತಾರಾ, ಅಥವಾ ಯಾವ ಸ್ಲಾಟಲ್ಲಿ ಆಡ್ತಾರೆ ಅಂತ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ರಿಟರ್ನ್ ಆಗಿದ್ದಾರೆ ಇಂಡಿಯನ್ ಟೀಮಿಗೆ. ಅಬಾಡ ಗವಾಸ್ಕರ್ ಟ್ರೋಫಿ ನಡೀತಿದ್ದಾಗ ಸ್ವಲ್ಪ ಮಟ್ಟಿಗೆ ಸೌಂಡ್ ಕೊಟ್ಟಿದ್ರು. ಅದಾದ್ಮೇಲೆ ಅಷ್ಟೇನು ಸೌಂಡು ಕಾಣಿಸ್ತಾ ಇಲ್ಲ ಇವ್ರದ್ದು. ವಾಷಿಂಗ್ಟನ್ ಸುಂದರ್ ಓಕೆ, ಇವರು ಪಕ್ಕ ರವಿಚಂದ್ರನ್ ಅಶ್ವಿನ್ ಅವರ ಪಕ್ಕ ರಿಪ್ಲೇಸ್ಮೆಂಟ್. ಅವ್ರು ಹೋದಾದ ನಂತರ ಒಂಥರ ಮೇನ್ ಪ್ಲೇಯರ್ ಆಗಿ ನೋಡಿದ್ರು ಆಫ್ ಸ್ಪಿನ್ನರ್ನ. ಕುಲ್ದೀಪ್ ಯಾದವ್ ಆಶ್ಚರ್ಯ ಪಡಿಸೋದೇನಿಲ್ಲ. ಆ್ಯಂಡ್ ಈ ಕಡೆಯಿಂದ ಮೊಹಮ್ಮದ್ ಸಿರಾಜ್, ಇದು ಕೂಡ ಸ್ಟನ್ ಆಗುವಂಥದ್ದೇನಿಲ್ಲ. ಒಳ್ಳೆ ಪಿಕ್ಕು. ಪ್ರಸಿದ್ಧ ಕೃಷ್ಣ ಅಗೈನ್ ಒಂಥರ ಆಡ್ಕೊಂಡ್ ಬಂದ್ರೆ ಸ್ವಲ್ಪ ಅದೇ ಟೆಸ್ಟ್ ಫಾರ್ಮೆಟ್ ಅಷ್ಟೇನಾಗಿ ಕಾಣಿಸ್ಕೊಂಡಿಲ್ಲ ಪ್ರಸಿದ್ಧ ಕೃಷ್ಣ ಅವರು. ಎಲ್ಲಿಂದ ಒಂದು ಹೊಸ ಅವಕಾಶ ಸಿಗ್ತಾ ಇದೆ ಮತ್ತೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ನೋಡೋಣ ಇಂಪ್ರೂವ್ ಮಾಡಿದ್ರೆ ಅಂತ. ಮನೋಜ್ ಸುತಾರ್ನ ಹಾಕೊಂಡಿದ್ದಾರೆ ಗುರು. IPL ಪರ್ಫಾರ್ಮೆನ್ಸ್ ಮೇಲೆ ಒಳ್ಳೆ ಕ್ವಾಲಿಟಿ ಇಟ್ಟಿದ್ದಾರಪ್ಪ ಈ ಸುತಾರು, ಒಳ್ಳೆ ಸ್ಪಿನ್ನರು ಅಂತ ಇವ್ರನ್ನ ಹಾಕೊಂಡಿದ್ದಾರೆ. ಸೊ ಇವ್ರಿಗೆ ಪಟ್ಟನಾಗ ಅವಕಾಶ ಕೊಟ್ಬಿಡ್ತಾರ, 11ನಲ್ಲಿ ಕರ್ಕೊಂಬಂದು ಇಳಿಸ್ಬಿಡ್ತಾರ, ಅಥವಾ ಕಾದು ಇರಿಸಿರ್ತಾರ, ಕಾದು ನೋಡ್ಬೇಕಾಗತ್ತೆ. ಆ್ಯಂಡ್ ಗುರುನಾಥ್ ಬ್ರಾರ್ ಅವ್ರನ್ನು ಕೂಡ ಹಾಕೊಂಡಿದ್ದಾರೆ. ಸೊ ಇವ್ರದ್ದು ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್, ಡೊಮ್ಯಾಸ್ಟಿಕ್ ಪರ್ಫಾರ್ಮೆನ್ಸ್ನ ನೋಡ್ಬಿಟ್ಟು, ಅಂದರೆ ಸುತಾರ್ ಅವ್ರದ್ದು ಕೂಡ ಅಷ್ಟೇ ಡೊಮ್ಯಾಸ್ಟಿಕ್ ಪರ್ಫಾರ್ಮೆನ್ಸ್ ಜೊತೆಗೆ IPL ಪರ್ಫಾರ್ಮೆನ್ಸ್ ಎರಡನ್ನೂ ಕೂಡ ನೋಡ್ಬಿಟ್ಟೇ ಹಾಕೊಂಡಿರೋದು. ಇದು ಡೊಮ್ಯಾಸ್ಟಿಕ್ ಪರ್ಫಾರ್ಮೆನ್ಸು. ಇನ್ನು ಯಾರು ಮಿಸ್ ಔಟ್ ಆಗಿದ್ರಲ್ಲಿ ಸಖತ್ತಾಗಿ ಆಡಿರುವಂಥವ್ರು, ರಂಜಿ ಟ್ರೋಫಿಲಿ ಯಾರು ಮಸ್ತಾಗಿ ಆಡಿರುವಂಥವ್ರು ಮಿಸ್ ಔಟ್ ಆಗಿದ್ದಾರೆ, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಹರ್ಷ್ ದುಬೆ ಅವ್ರನ್ನು ಕೂಡ ಹಾಕೊಂಡಿದ್ದಾರೆ. ಸೊ ಇವರು ಕೂಡ ಡೊಮ್ಯಾಸ್ಟಿಕಲ್ಲಿ ಚೆನ್ನಾಗಿ ಆಡಿದ್ದಾರೆ ರಣಜಿ ಟ್ರೋಫಿ ಅಂತ ಬಂದಾಗ. ಅಂಡ್ ಧ್ರುವ್ ಜುರಾಲ್ ಆಬ್ವಿಯಸ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ, ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಇದ್ದೇ ಇರ್ತಾರೆ. ಏನೋ ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ಆಡ್ತಾನೆ ಇದ್ರಪ್ಪ ಧ್ರುವ್ ಜುರಾಲ್ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ. ಸೊ ಇದಿಷ್ಟು ಟೆಸ್ಟ್ ಸ್ಕ್ವಾಡ್ ಆಯ್ತು. ಟೆಸ್ಟ್ ಬಗ್ಗೆ ಏನು ಗುರಲ್ಲ, ODI ಹೇಳು ಗುರು ನೀನು. ಅಲ್ಲಿ ಟೆಸ್ಟ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ODI ಸ್ಕ್ವಾಡ್ ಈ ಥರ ಇದೆ. ಶುಭ್ಮನ್ ಗಿಲ್ನ ಕ್ಯಾಪ್ಟನ್ಸಿ, ಎರಡರಲ್ಲೂ ಕೂಡ ಶುಭ್ಮನ್ ಗಿಲ್ನ ಕ್ಯಾಪ್ಟನ್ಸಿ. ರೋಹಿತ್ ಶರ್ಮಾ ಸ್ಟಾರ್ ಹಾಕ್ಬಿಟ್ಟಿದ್ದಾರೆ ಸಬ್ಜೆಕ್ಟ್ ಟು ಫಿಟ್ನೆಸ್ ಅಂತ. ಇದ್ರ ರಿಲೇಟೆಡ್ ಅಪ್ಡೇಟ್ ಇತ್ತು. ಹಾರ್ದಿಕ್ ಪಾಂಡ್ಯ ವಿಚಾರದಲ್ಲಾಗಿರಲಿ, ಜೊತೆಗೆ ರೋಹಿತ್ ಶರ್ಮಾ ವಿಚಾರವಾಗಿರಲಿ, ಸಬ್ಜೆಕ್ಟ್ ಟು ಫಿಟ್ನೆಸ್ ಅಂತಲೇ ಅಪ್ಡೇಟ್ ಇದ್ದಿದ್ದು. ಸೊ ಆದ್ದರಿಂದ ನೋಡಬೇಕಾಗತ್ತೆ ಅವ್ರು ಆಡ್ತಾರ ಆಡೋದಿಲ್ವಾ ಅಂತ. ಸೊ ಸ್ಕ್ವಾಡಲ್ಲಿ ಹೆಸರು ಬಂದಿದೆ ಅಂತಲೇ ಆಲ್ಮೋಸ್ಟ್ ಆಡುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಇಲ್ಲ ಅಂತಂದರೆ ಏನಾದ್ರು ಇಂಜುರಿ ಏನಾರು ಹೆವಿ ಆಗಿತ್ತು ಅಂತಂದರೆ ಆಡೋಕ್ಕಾಗೋದಿಲ್ಲ ಅಂತಂದಿದ್ರೆ ಖಂಡಿತ ಸ್ಕ್ವಾಡಲ್ಲಿ ಅವರ ಹೆಸರು ಇರ್ತಾ ಇರಲಿಲ್ಲ. ಸೊ ಸಬ್ಜೆಕ್ಟ್ ಟು ಫಿಟ್ನೆಸ್ ಅಂದರೆ ಒಂದು ರೇಂಜಿಗೆ ರೆಡಿ ಇದ್ದಾರೆ, ಫುಲ್ಲಿ ರೆಡಿ ಇಲ್ಲ ಅಂತ ಅಷ್ಟೇ. ಅಂದರೆ ಟೈಮ್ ಇದ್ದಿಲ್ಲ, ಇನ್ನು ರಿಕವರ್ ಆಗ್ತಾರೆ, ಫುಲ್ ಪರ್ಫೆಕ್ಟ್ ಫಿಟ್ ಆಗ್ತಾರೆ ಅಂತ. ವಿರಾಟ್ ಕೊಹ್ಲಿ ಕಾಣಿಸ್ಕೊಂಡಿದ್ದಾರೆ ODI ಸ್ಕ್ವಾಡಲ್ಲಿ. ರೋಹಿತ್ ವಿರಾಟ್ ಇರಲೇಬೇಕು. ಶ್ರೇಯಸ್ ನೋಡಿ, ODI ವರ್ಲ್ಡ್ ಕಪ್ಪಿಗೆ ಹೋಗ್ತಾ ಇರುವಂಥ ಸ್ಕ್ವಾಡ್ ಇದು. ಸೊ ಕ್ವಾಲಿಟಿ ಇರಲೇಬೇಕು. ಆ್ಯಂಡ್ ಕಮ್ಮಿ ನಂಬರ್ ಆಫ್ ಮ್ಯಾಚಸ್ ಇರೋದು ODI ವರ್ಲ್ಡ್ ಕಪ್ಪಿಗೆ ನಮಗೆ, ಅಂದರೆ ಇಲ್ಲಿಂದ ಆಚೆಗೆ. ಸೊ ಆದಷ್ಟು ಜಾಸ್ತಿ ಮ್ಯಾಚ್ನ ಆಡಬೇಕಾಗುತ್ತೆ. ODI ವರ್ಲ್ಡ್ ಕಪ್ ಆಡುವಂಥ ಟೀಮ್ ಏನಿದೆ ಅಲ್ಲಿರೋ ಮೆಂಬರ್ಸ್ಗಳು ಆದಷ್ಟು ಜಾಸ್ತಿ ಮ್ಯಾಚ್ ಎಲ್ಲ ಇರೋಬರೋ ODIs ಎಲ್ಲ ಇನ್ವಾಲ್ವ್ ಆಗಬೇಕಾಗುತ್ತೆ, ಮೈನ್ ಟೀಮಲ್ಲಿ ಇರೋವಂಥವ್ರು. ವೈಸ್ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ನ ಹಾಕೊಂಡಿದ್ದಾರೆ. ಅಯ್ಯರ್ಗೆ ಹೋಗ್ಬಿಟ್ಟು ಮೇಲ್ಗಡೆ ಹೋಗ್ಬಿಟ್ಟಿದ್ರು, ತಲೆ ಎತ್ತಿ ಮೆದ್ಬಿಟ್ಟಿದ್ರು. ಇವಾಗ ಕೆಳಗಡೆ ಸ್ವಲ್ಪ ಕಳ್ಸ್ಕೊಂಡ್ ಬಿದ್ದವ್ರೆ. ಕ್ಯಾಪ್ಟನ್ಸಿ ಸ್ವಲ್ಪ ಕ್ವಶನಬಲ್ ಆಗಿದೆ ಪಂಜಾಬ್ ಕಿಂಗ್ಸ್ದು. ಬಟ್ ಆದರೂ ಕೂಡ ಶ್ರೇಯಸ್ ಅಯ್ಯರ್ಗೆ ವೈಸ್ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ಆ್ಯಂಡ್ ಗೊತ್ತಿಲ್ಲ, ಶ್ರೇಯಸ್ ಅಯ್ಯರ್ ODIs ಅಂತ ಬಂದಾಗ ಪ್ರೂವನ್ ಪ್ಲೇಯರು. ಸೊ ಇವ್ರ ಥರ ಪ್ಲೇಯರ್ ಇಲ್ಲ ಮಿಡ್ ಆರ್ಡರ್ಲಿ ಸ್ಟೆಬಿಲಿಟಿನ ತೊಗೊಂಬರೋದಕ್ಕೆ, ಎಸ್ಪೆಷಲಿ ನಂಬರ್ 4 ಅಥವಾ ಅದಕ್ಕಿಂತ ಕೆಳಗಡೆ ಸ್ಲಾಟಲ್ಲಿ ಮಸ್ತಾಗಿ ಆಡ್ತಾರೆ. ನಂಬರ್ 5 ಇವ್ರಿಗಿಂತ ಪ್ಲೇಯರ್ ಇಲ್ಲ, KL ರಾಹುಲ್ಗಿಂತ ಪ್ಲೇಯರ್ ಇಲ್ಲ. ಸೊ ಅವರು ಆಲ್ಮೋಸ್ಟ್ ಆಡ್ಕೊಂಡು ಬಂದಿದ್ದಾರೆ ಇವರು ವರ್ಷಾನ್ಗಟ್ಲೆಯಿಂದ. ಶ್ರೇಯಸ್ ಅಯ್ಯರ್ ಮತ್ತು KL ರಾಹುಲ್ ODI ಫಾರ್ಮೆಟಲ್ಲಿ ನಂಬರ್ 4 ನಂಬರ್ 5 ಸ್ಲಾಟ್ನ ನಿಭಾಯಿಸ್ಕೊಂಡು ಬಂದಿದ್ದಾರೆ ಚೆನ್ನಾಗಿ. ಇವ್ರನ್ನ ಬಿಟ್ಟು ಬೇರೆ ಹಾಕೋಕ್ಕಾಗುತ್ತೆ. ಇಶಾನ್ ಕಿಶಾನ್ ಗೊತ್ತಿರೋದೇ, ಅವರು ಕೂಡ ರೀಸೆಂಟಾಗಿ ಸಖತ್ ಫಾರ್ಮ್ನ ಕಾಣಿಸ್ಕೊಂಡಿದ್ದಾರೆ. T20 ಆಗಿರ್ಬೋದು, ODIs ಆಗಿರ್ಬೋದು ಬೆಟ್ರಾಗಿ ಕಾಣಿಸ್ಕೊಂಡಿದ್ದಾರೆ. ಅಕ್ರಾಸ್ ಆಲ್ ಫಾರ್ಮೆಟ್ಸು ಬಸ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಇವ್ರನ್ನ ಹಾಕೊಂಡಿದ್ದಾರೆ. ಗೆಟ್ ಪಾಸ್ ಯಾರಿಗೆ ಕೊಟ್ಟಿದ್ದಾರೆ, ರಿಷಬ್ ಪಂತಿಗೆ ಕೊಟ್ಟಿದ್ದಾರೆ. ರಿಷಬ್ ಪಂತನ ಹಾಕೊಂಡಿಲ್ಲ ಇಲ್ಲಿ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಸಬ್ಜೆಕ್ಟ್ ಟು ಫಿಟ್ನೆಸ್ ಆಯಿತು ಅಂದರೆ ನಿತೀಶ್ ಕುಮಾರ್ ರೆಡ್ಡಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ರೆಡ್ಡಿ ಏನು ಅಷ್ಟರ ಮಟ್ಟಿಗೆ ರೆಡ್ಡಿ ಪ್ರೂವ್ ಮಾಡ್ಬಿಟ್ಟಿದ್ದಾರೆ IPL ಅಲ್ಲಿ, ಅದು ಡೊಮ್ಯಾಸ್ಟಿಕಲ್ಲಿ. ರೆಡ್ಡಿಗೆ 2 ಕಡೆನೂ ಕೂಡ ಅವಕಾಶ ಕೊಟ್ಬಿಟ್ಟಿದ್ದಾರೆ ಅಂತಲ್ಲ. ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಸಬ್ಜೆಕ್ಟ್ ಟು ಫಿಟ್ನೆಸ್ ಇರೋದ್ರಿಂದ ಇವ್ರು ಯೂಸ್ ಆಗ್ತಾರೆ ಅಂತ ಖಂಡಿತ ಇಲ್ಲಿ ಇವ್ರನ್ನ ಹಾಕೊಂಡಿರ್ತಾರೆ ಅಂತ ಕಾಣಿಸ್ತಾ ಇದೆ. ಆಮೇಲೆ ವಾಷಿಂಗ್ಟನ್ ಸುಂದರ್ ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಕುಲ್ದೀಪ್ ಯಾದವ್ ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಹರ್ಷದೀಪ್ ಸಿಂಗಿಗೆ ಇಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಈ IPL ಅಷ್ಟೇನಾಗಿ ಚೆನ್ನಾಗಿ ಆಗಿ ಬಂದಿಲ್ಲ ಹರ್ಷದೀಪ್ ಸಿಂಗ್ ಅವರಿಗೆ. ಬಟ್ ಆದರೂ ODIs ಅಲ್ಲಿ ಅವಕಾಶ ಸಿಕ್ಕಿದೆ. ಒಂಥರ ಮೈನ್ ಪ್ಲೇಯರ್ ಆಗಿ ಹರ್ಷದೀಪ್ ಸಿಂಗ್ನ ನೋಡ್ತಾರೆ ODI ವರ್ಲ್ಡ್ ಕಪ್ಸಿಗೆ ಅನ್ನೋ ಥರ ಆಯಿತು ಇಲ್ಲಿ ನೋಡ್ತು ಅಂತ ಅಂದಾಗ.
ಆಮೇಲೆ ಪ್ರಸಿದ್ಧ ಕೃಷ್ಣ ಅವಕಾಶ ಕೊಟ್ಟಿದ್ದಾರೆ, ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಪ್ರಸಿದ್ಧ ಕೃಷ್ಣ. ಅಂಡ್ ODIಸಲ್ಲಿ ಪ್ರಸಿದ್ಧ ಕೃಷ್ಣ ಚೆನ್ನಾಗೇನೆ ಪ್ರೂವ್ ಮಾಡಿದ್ದಾರೆ ಟೆಸ್ಟಿಗೆಲ್ಲ ಕಂಪೇರ್ ಮಾಡ್ಕೊ ಅಂತಂದಾಗ. ಅಂಡ್ ಪ್ರಿನ್ಸ್ ಯಾದವ್ ಮೇನ್ ಇದು ಗುರು, ವಿರಾಟ್ ಕೊಹ್ಲಿ ಇಂಪ್ರೆಸ್ ಆದಂತಹ ಪ್ಲೇಯರು ಅಂಡ್ ಮೋಸ್ಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ LSG-ಗೆ. ಬೇರೆಯವ್ರ ರನ್ಸ್ನ ಓಡಿಸ್ಕೊಂಡಿದ್ರು ಕೂಡ, ನಾಯಿಗೆ ಓಡಿಸ್ಕೊಂಡಿದ್ರು ಕೂಡ ಇವರು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾರೆ. ವಿಕೆಟ್ ಲೈನ್ ಅಂಡ್ ಲೆಂತ್ ಮೇಲೆ ಇರುವಂತ ಕಂಟ್ರೋಲ್ ಮಾಡಬೇಕು. ಓಡಿಸ್ಕೊಳ್ಳೋದ್ರಲ್ಲಿ ರನ್ ಹೊಡೆಯೋಕೆ ಕೊಡಲ್ಲ, ಅಷ್ಟು ಸುಲಭವಾಗಿ ಹೊಡೆಯೋಕೆ ಕೊಡಲ್ಲ. ಅಂಡ್ ವಿಕೆಟ್ಸ್ ಕೂಡ ಅದೇ ತರ ಇರ್ತಿದ್ರೆ. ಪ್ರಿನ್ಸ್ ಯಾದವ್ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ರೆ BCCI ಸೆಲೆಕ್ಟರ್ಸ್ನ ಈ ಸಲ. ಸೊ ಅದಕ್ಕೋಸ್ಕರ ನೋಡಿ ಹರ್ಷಿತ್ ರಾಣಾ ನೆಗೆಟ್ ಮಾಡಿದ್ರು. ಇವಾಗ ಹರ್ಷಿತ್ ರಾಣಾ ಇಂಜುರಿ ಆಗಿರೋದ್ರಿಂದ ಸೊ ಒಂಥರ ಕಳೆದೇ ಹೋಗ್ಬಿಡ್ತಾರೆ ಹರ್ಷಿತ್ ರಾಣಾ. ಏನಾದ್ರು ಬೇಗ ರಿಕವರ್ ಆಗಿಲ್ಲ, ಮತ್ತೆ ಆಡಿಲ್ಲ ಡೊಮ್ಯಾಸ್ಟಿಕ್ ಅಥವಾ IPL ಮತ್ತೆ ಬರಿಲ್ಲ ಅಂತಂದ್ರೆ ಒಂಥರ ಕಳೆದೇ ಹೋಗ್ಬಿಡ್ತಾರೆ. ಆದಷ್ಟು ಬೇಗ ರಿಟರ್ನ್ ಆಗಬೇಕಾಗಿದೆ. ಅವರು ಅವರ ಇಂಟರ್ನ್ಯಾಷನಲ್ ಕೆರಿಯರ್ನ ಉಳಿಸ್ಕೊಬೇಕಾಗಿತ್ತು ಅಂದ್ರೆ ನೀವು ಆಬ್ವಿಯಸ್ಲಿ ಅಲ್ಲಿ ಇಂಜುರಿ ರಿಕವರ್ ಆಗಬೇಕು. ಸುಮ್ಮನೆ ಬಂದ್ಬಿಟ್ಟು ಆಡು ಅಂತಂದ್ರೆ ಆಡೋಕ್ಕಾಗತ್ತೆ ಅಲ್ಲಿ. ಒಟ್ಟಲ್ಲಿ ಇವ್ರಿಗೊಂದು ಒಳ್ಳೆ ಅವಕಾಶ ಪ್ರಿನ್ಸ್ ಯಾದವ್ಗೆ. ಡೆಬ್ಯೂ ಮಾಡಿದ್ರು ಅಂತ ಅಂದ್ರೆ ಆಡೋ ಲೆವೆಲಲ್ಲಿ ಅಂತಂದ್ರೆ ಸೊ ನನ್ನ ಪ್ರಕಾರ ಇಂಪ್ರೆಸ್ ಮಾಡ್ತಾರೆ ಅಂತ ಫೀಲ್ ಇದೆ. ಯಾಕಂದ್ರೆ IPL ಅಷ್ಟು ಮಟ್ಟಿಗೆ ಇಂಪ್ರೆಸ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಇಂಪ್ರೆಸ್ ಮಾಡೋದಿಲ್ವಾ. ಆಮೇಲೆ ಗುರ್ನೋಟ್ ಬ್ರಾರನ್ನು ಕೂಡ ಇಲ್ಲೂ ಕೂಡ ಹಾಕೊಂಡಿದ್ದಾರೆ, ಅಲ್ಲೂ ಕೂಡ ಇದ್ದಾರೆ. ಟೆಸ್ಟ್ ಟೀಮಲ್ಲೂ ಇದ್ದಾರೆ, ಇಲ್ಲೂ ಕೂಡ ಇದ್ದಾರೆ. ಹರ್ಷ್ ದೂಬೆ ಅವ್ರನ್ನು ಕೂಡ ಇಲ್ಲಿ ಹಾಕೊಂಡಿದ್ದಾರೆ. ಸೊ ಈ ಟೀಮ್ ಹೋಗ್ಬಿಡುತ್ತಾ ವರ್ಲ್ಡ್ ಕಪ್ಪಿಗೆ ಅಂತ ನೋಡ್ತು ಅಂತಂದ್ರೆ ಇದೇ ಟೀಮ್ ಹೋಗ್ಬಿಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಸ್ವಲ್ಪ ಪ್ಲೇಯರ್ಸ್ಗಳು ಅನ್ಸರ್ಟನ್ ಆಗಿರೋದು. ಕೆಲವು ಪ್ಲೇಯರ್ಸ್ಗಳಿಗೆ ಇಂಜುರಿ ಆಗಿದೆ, ಕೆಲವು ಪ್ಲೇಯರ್ಸ್ಗಳಿಗೆ ಒಂಥರ ರೆಸ್ಟ್ ಕೊಡಲಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಸಿರಾಜ್ ಭಯನ್ ಹಾಕೊಂಡಿಲ್ಲ. ಸಿರಾಜ್ ಭಯ ಒಳ್ಳೆ ಪ್ಲೇಯರ್, ಎರಡರಲ್ಲೂ ಕೂಡ ಆಡ್ಸೋದು ಬೇಡ, ಒಂದು ಸ್ವಲ್ಪ ರೆಸ್ಟ್ ಕೊಡೋಣ. ಬುಮ್ರಾನ್ ಹಾಕೊಂಡಿಲ್ಲ. ಸೊ ಅವ್ರನ್ನೆಲ್ಲ ಸ್ವಲ್ಪ ಜನಕ್ಕೆ ರೆಸ್ಟ್ ಕೊಟ್ಟಿದ್ದಾರೆ. ಇದೇ ಟೀಮ್ ಆಗ್ಬಿಡುತ್ತೆ ವರ್ಲ್ಡ್ ಕಪ್ಪಿಗೆ ಅನ್ನೋ ಥರ ಏನಿಲ್ಲ. ಬಟ್ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಏನಕ್ಕೆ ಇಲ್ಲಿ ಹಾಕೊಂಡಿದ್ರೆ ಅಂತಂದ್ರೆ, ಶ್ರೇಯಸ್ ಅಯ್ಯರ್ ಏನಕ್ಕೆ ಹಾಕೊಂಡಿದ್ರೆ ಅಂತಂದ್ರೆ ಅವ್ರು ಆಡ್ತಿರೋದನ್ನೇ ರಾಹುಲ್ ಫಾರ್ ದಟ್ ಮ್ಯಾಟರ್. ಈ 4 ಜನ ಏನಕ್ಕೆ ಹಾಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ರೆಸ್ಟ್ ಕೊಡೋಂಥ ಅವಶ್ಯಕತೆ ಇಲ್ಲ. ಅವ್ರು ಆಡ್ತಿರೋದೇ ಒಂದು ಫಾರ್ಮೇಟು. KL ರಾಹುಲ್ ಆಡ್ತಿದ್ದಾರೆ 2 ಫಾರ್ಮೇಟ್ ಒಪ್ಕೊಬೋದು. ಬಟ್ ಈ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ಆಡ್ತಿರೋದೇ ಮೋಸ್ಟ್ ಆಫ್ ದೆಮು ಒಂದು ಫಾರ್ಮೇಟ್ ಆಗಿರೋದ್ರಿಂದ ರೆಸ್ಟ್ ಗೀಸ್ ಎಲ್ಲ ಅಗತ್ಯತೆ ಏನಿಲ್ಲ. ಬುಮ್ರಾನ 2 ಇದರಿಂದನೂ ಕೂಡ ನೆಗೆಟ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಬುಮ್ರಾ ಸ್ಟ್ರೈಟ್ ಆಗಿ ವರ್ಲ್ಡ್ ಕಪ್ಗೆ ತಗೊಂಡೋಗಿ ಇಳಿಸ್ಬೋದು ಅಂತ ಪ್ಲೇಯರು ಬುಮ್ರಾ. ಹೌದು, ವಿಕೆಟ್ಸ್ ಇಷ್ಟೇನಾಗಿ ಎತ್ತದೇ ಇರ್ಬೋದು ಮುಂಬೈ ಇಂಡಿಯನ್ಸ್ಗೆ, ಬಟ್ ಬುಮ್ರಾ ಇಸ್ ಬುಮ್ರಾ ಯಾವ್ದು. ಓನ್ಲಿ ಬಿಲೀವ್ ಆನ್ ಜಸ್ಸಿ ಬೈ ಅಷ್ಟೇ. ಸೊ ಸ್ಕ್ವಾಡ್ ನೋಡ್ತು ಅಂದರೆ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ದೆ. ಆ್ಯಂಡ್ ಹೊಸ ಮುಖಗಳನ್ನ ತೊಗೊಂಬಂದಿರೋದು ಸ್ವಲ್ಪ ಖುಷಿ ಆಗ್ತಿದೆ. ಏನಕ್ಕೆ ಅಂತಂದರೆ ಅದೇ ಮುಖಗಳು ಆಡೋದಕ್ಕಿಂತ ಹೊಸ ಮುಖಗಳನ್ನ ತೊಗೊಂಬಂತು ಅಂತಂದರೆ ಇವಾಗ ನೋಡಿ, ಬ್ರಾರ್ ಆಗಿರ್ಬೋದು, ಜೊತೆಗೆ ಪ್ರಿನ್ಸ್ ಯಾದವ್ ಆಗಿರ್ಬೋದು, ದುಬೆ ಆಗಿರ್ಬೋದು, ಆಡಿಸಲೋ ಗೊತ್ತಿಲ್ಲ. ಲೆವೆಲಲ್ಲಿ ಪಕ್ಕ ಇದ್ದೇ ಇರ್ತಾರೋ ಗೊತ್ತಿಲ್ಲ. ಅದು ಅಫ್ಘಾನಿಸ್ತಾನ ಅಗೇನ್ಸ್ಟ್ ಆಗಿರೋದ್ರಿಂದ, ಏನಿದೆ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಅಲ್ಲ, ಜೊತೆಗೆ ಏನೋ ದೊಡ್ಡ ಕ್ವಾಲಿಟಿ ಸೌತ್ ಆಫ್ರಿಕಾ ಟೀಮ್ ಅಗೇನ್ಸ್ಟ್ ಅಲ್ಲ, ಅಫ್ಘಾನಿಸ್ತಾನ ಅಗೇನ್ಸ್ಟ್ ಆಗಿರೋದ್ರಿಂದ ಬುಮ್ರಾ ಅವಶ್ಯಕತೆ ಇಲ್ಲ. ಜೊತೆಗೆ ಸ್ವಲ್ಪ ಜನ ಮೇನ್ ಪ್ಲೇಯರ್ಸ್ಗಳನ್ನ ಅಗತ್ಯತೆ ಇಲ್ಲ ಅಂತ ಕೈ ಬಿಡಲ್ಲ. ನೋಡಿ, ಜಡೇಜಾ ಕೂಡ ಇಲ್ಲ ಇಲ್ಲಿ. ಸೊ ಮೈನ್ ಪ್ಲೇಯರ್ ಸ್ವಲ್ಪ ಜನಕ್ಕೆ ರೆಸ್ಟ್ ಕೊಡಲಾಗಿದೆ ಅಂತಲೇ ಅನ್ಕೊಬಹುದು. ಸೊ ನೋಡೋಣ ಹೆಂಗೆ ತೊಗೊಂಡು ಹೋಗ್ತಾರೆ ಅಂತ. ನನ್ನ ಪ್ರಕಾರ ಬ್ಯಾಲೆನ್ಸ್ಡ್ ಆಗೇನೆ ಕಾಣಿಸ್ದೆ. ಬೌಲಿಂಗ್ ಆಪ್ಷನ್ಸ್ ಆಗಿರಲಿ, ಬ್ಯಾಟಿಂಗ್ ಆಪ್ಷನ್ಸ್ ಆಗಿರಲಿ, ಎರಡಲ್ಲಿ ನೋಡ್ತು ಅಂತಂದರೆ. ಆ್ಯಂಡ್ ಖಂಡಿತ ಟೆಸ್ಟ್ ಟೀಮ್ ಅಂತೂ ಕೇಳಂಗೇನೆ ಇಲ್ಲ. ಪಕ್ಕ ಡಾಮಿನೇಟ್ ಮಾಡಿಬಿಟ್ಟು ಹೊಡೆದು ಬೀಸಾಕ್ತಾರೆ. ಇನ್ ಕೇಸ್ ಏನಾದ್ರು ಸ್ವಲ್ಪ ಮಟ್ಟಿಗೆ ಹತ್ತತ್ರ ಬರ್ಬೋದು ಅಂತಂದರೆ ಅದು ODIಸಲ್ಲಿ ಆಗಿರುತ್ತೆ ಅಫ್ಘಾನಿಸ್ತಾನ ಅಂತ ಅನ್ಕೊಂತೀನಿ. ಹತ್ರ ಬರ್ಬೋದು ಅಂತ, ಗೆಲ್ತಾರೆ ಅಂತ ಹೇಳ್ತಾ ಇಲ್ಲ. ನೋಡೋಣ ಅದೇನಾಗುತ್ತೆ ಅಂತ.